ನನ್ನನ್ನು ಮಾಡ್ತಾರೆ ಅಂತ ಬಿಕಾಸ್ ಹಿ ಕಮ್ಸ್ ಫ್ರಮ್ ಐನ್ ದ ಬ್ಯಾಕ್ಗ್ರೌಂಡ್ ಅದೆಲ್ಲ ಅವ್ರಿಗೆ ಇತ್ತು. ಈಗ ಅಲ್ಲಿ ಮಾತು ಮಾತಾಡ್ತಾರೆ ಅಂಜನಿ ಮಠ, ಇವನನ್ನ ಜಿಲ್ಲಾ ಉಸ್ತುವಾರಿ ನೋಡೋ ಕಾಲ ಬಂತಲ್ರಿ ಅಂತ. ಇವನನ್ನ ಜಿಲ್ಲಾ ಉಸ್ತುವಾರಿ ಮಾಡ್ರಿ ಅವ್ರು ಆಗ್ಬಾರ್ದು ಹಂಗ ಪ್ಲಾನ್ ಅಂದ್ರೆ ವಾಟ್ ಈಸ್ ದಟ್ ಇಂಟಾಲರೆನ್ಸ್? ರಾಜಕೀಯದಲ್ಲಿ ಪೈಪೋಟಿ ಇರ್ತದೆ, ವಿರೋಧಿಗಳು ಬಟ್ ನಿಮ್ಮ ಪಕ್ಷದಲ್ಲೇ ಮಾತು ಬಂತಲ್ಲ, ಹೈಕಮಾಂಡ್ ಬಗ್ಗೆ ಏಕವಚನದಲ್ಲಿ ಮಾತಾಡೋದು, ಹುಚ್ಚರು ಅನ್ನೋದು, ಇದೆಲ್ಲ ಇದೇನನ್ನು ತೋರಿಸ್ತದೆ? ಬಿಕಾಸ್ ಇಟ್ ಇಸ್ ನಾಟ್ ಜಸ್ಟ್ ಏನೋ ಇಟ್ ಈಸ್ ಅ ಫ್ರಾಕ್ಚರ್. ಇಟ್ಸ್ ಅ ಫ್ರಾಕ್ಚರ್ ವಿದಿನ್ ದ ಪಾರ್ಟಿ. ಏನಾಗ್ಬಿಡ್ತದೆ, ಪದೇ ಹೇಳಿದ್ರಲ್ಲ ಶಂಕರ್ ಗೋ ಅವರು, ನಾವು 140 ಸಂಖ್ಯೆ, ಇಟ್ ಇಸ್ ನಿಯರ್ಲಿ 2/3. ಇಟ್ಸ್ ನಿಯರ್ಲಿ 2/3. ಏನಾಗುತ್ತೆ, ಕಾಂಗ್ರೆಸ್ಗೆ ಅಥವಾ ಬೇರೆ ಪಕ್ಷಕ್ಕಾಗಲಿ ಈ ಥರ ನಂಬರ್ ಜಾಸ್ತಿ ಬಂದಾಗ ಇಟ್ ರೀಚಸ್ ಎ ಕ್ರಿಟಿಕಲ್ ಮಾಸ್ ವೆನ್ ಇಟ್ ಸ್ಟಾರ್ಟ್ಸ್ ಇಂಪ್ಲೋಡಿಂಗ್. ಅದು ಫಿಸಿಕ್ಸ್, ಸಿಂಪಲ್ ಫಿಸಿಕ್ಸ್. ಜಾಸ್ತಿ ಸಂಖ್ಯೆಯಲ್ಲಿ ಯಾವ್ದೋ ಬೆಳೆದ್ಬಿಟ್ರೆ ಅಲ್ಲಿ ಈ ಒಂದು ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಬ್ಯಾಲೆನ್ಸ್ ಭದ್ರತೆ ಇರಬೇಕು ಅಂತಾರೆ. ಸರ್ಕಾರಕ್ಕೆ ಯಾವಾಗ್ಲೂ ಕೂಡ ಕೋalition ಗವರ್ಮೆಂಟ್ ಫಂಕ್ಷನ್ ಬೆಟರ್. ಈ ರೀತಿಯ ಒಂದು ಬ್ರೂಟ್ ಮೆಜಾರಿಟಿ ಇರ್ತದಲ್ಲ, ಇಟ್ ಗಿವ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಅರಗನ್ಸ್ ಟು ದ ಪವರ್ ಸೆಂಟರ್ಸ್. ಅದ್ರ ಜೊತೆಗೇನೆ ಐ ಆಮ್ ಸ್ಟಿಲ್ ಕನ್ಫ್ಯೂಸ್ಡ್ ಆಸ್ ಟು ಯಾಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇದೆಲ್ಲ ಶುರುವಾಗಿದೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಲ್ಲ ಅಂದ್ರೆ ಕ್ಯಾಬಿನೆಟ್ ಅನ್ನೋದು ಆಗ್ಲೇಬೇಕಾಗಿತ್ತು. ಏನೇ ಕ್ಯಾಬಿನೆಟ್ ಆಗಿದ್ರು ಅಸಮಾಧಾನ ಇದ್ದೇ ಇರೋದು. ಆ ಒಂದು ಮಾತಿಗೆ ಡಾಕ್ಟರ್ ಮಾತನ್ನ ನಾವು ಸ್ವೀಕರಿಸೋಣ. ಆದ್ರೆ ಅಸಮಾಧಾನದ ವ್ಯಾಖ್ಯಾನ ಏನಪ್ಪಾ, ವ್ಯಾಪ್ತಿ ಏನು? ನಮ್ಮವ್ರನ್ನೇ ಸೋಲ್ಸು, ನಮ್ಮವ್ರನ್ನೇ ಆಡಕ್ ಬಿಡಬೇಡ. ಆದ್ರೆ ಅಸಮಾಧಾನ ಅನ್ನೋದು ಬಹಳ ಚಿಕ್ಕ ಪದ ಅಂತ. ಅದಕ್ಕೆ ಅಸಮಾಧಾನ ಅಲ್ಲ ಇದು. ಇಟ್ ಈಸ್ ಫ್ರಸ್ಟ್ರೇಷನ್, ದಿಸ್ ಇಸ್ ಆಂಗರ್. ಈಗ ನೀವು ಒನ್ ಕ್ವಶನ್ ಐ ವಾಂಟ್ ಆಸ್ಕ್ ಒನ್ ಕ್ವಶನ್. ಈಗ ನೀವು ಬಿ.ಕೆ. ಹರಿಪ್ರಸಾದ್ ಅವ್ರನ್ನ ಕರೆದು ಮಾತಾಡ್ಸಿದ್ರಿ. ಬಿ.ಕೆ. ಹರಿಪ್ರಸಾದ್ ಇವರನ್ನ ದಿನೇಶ್ ಗುಂಡೂರಾವ್ ಮತ್ತೆ ಅನೇಕ ಜನ ಕರೆದು ಮಾತಾಡ್ಸಿದ್ರು. ಇವತ್ತು ಸುರ್ಜೇವಾಲಾ ಕಡೆ ಹೋಗಿದ್ದಾರೆ, ಇವ್ರ ಕಡೆ ಹೋಗಿದ್ದಾರೆ, ಕೃಷ್ಣಪ್ಪ ಅವ್ರ ಹೋಗಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಕೆಲವ್ರ ಹತ್ರ ಮಾತಾಡಿದ್ದಾರೆ. ನೀವು ಮಾತಾಡಿ ಏನ್ ಅಶ್ಯೂರೆನ್ಸ್ ಕೊಟ್ಟಿದ್ದೀರಿ? ಏನ್ ಅಶ್ಯೂರೆನ್ಸ್ ಮುಂದೆ ಮಂತ್ರಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಪ್ರಕ್ರಿಯೆ. ನೀವು ಬೇಜಾರ್ ಮಾಡ್ಕೊಳ್ಬೇಡಿ, ಮುಂದಕ್ಕೆ ಏನ ಒಳ್ಳೇದಾಗ್ತದೆ, ಸರ್ಕಾರ ಬರ್ಲಿ, ಒಟ್ಟಿಗೆ ಸೇರ್ಕೊಂಡು ಕೆಲಸ. ಸರ್ 140 ಮಾಡ್ತೀನಿ ಅಂತ ಹೇಳಕ್ ಸಾಧ್ಯತೆ ಇಲ್ಲ. ಹೆಂಗಾಗತ್ತೆ ಸರ್ ಪುನರ್ರಚನೆ? ಈಗ ತಾನು ಮಾಡಿ 140 ಜನಕ್ಕೆ ಮಂತ್ರಿ ಮಾಡಕ್ಕಾಗತ್ತೆ ಸರ್? ಸಾಧ್ಯನೇ ಇಲ್ಲ. ಈಗ ಒಂದು ಅಶೋಕ್ ಗೌಡ್ರೆ, ಇಂಥ ಪರಿಸ್ಥಿತಿನಲ್ಲಿ ನೀವು ಚೆನ್ನಾಗಿ ಹೇಳ್ಬೋದು. ಯಾಕಂದ್ರೆ ನೀವು ಅಸಮಾಧಾನ ಪಾಪ 2-3 ವರ್ಷದಿಂದ ನೀವು ಎದುರಿಸ್ತಿದ್ದೀರಿ. ಇನ್ನು ಈಗ ಅಸಮಾಧಾನ ಡಿಸೆಂಬರ್ಗಾರು ಮುಗಿಯುತ್ತೇನೋ ಅಂತ ನಿಮ್ಮ ಪಕ್ಷದಲ್ಲೇ ಮಾತಾಡ್ತಿದ್ದಾರೆ. ಆದ್ರೆ ನಾನು ಇಂಥ ಸಮಯದಲ್ಲಿ ಸರ್ಕಾರ ಮತ್ತೆ ಪಕ್ಷವನ್ನ ಪ್ರತ್ಯೇಕಿಸಿ ನೋಡ್ಬೇಕಾಗತ್ತೆ. ಪರಿಣಾಮದ ವಿಷಯದಲ್ಲಿ ಆಸ್ ಅ ಪಾರ್ಟಿ ಕಾರ್ಯಕರ್ತನ ಮನಸ್ಥಿತಿ ಲೋಕಲ್ ಟು ಸ್ಟೇಟ್ ಲೆವೆಲ್ ನೀವು ಪೂರ್ತಿ ನೋಡ್ಬೇಕಾಗ್ತದೆ. ಸೊ ಪಕ್ಷ ಮತ್ತೆ ನೀವು ಸರ್ಕಾರನ ಪ್ರತ್ಯೇಕಿಸಿ ನೋಡಿದಾಗ ಪರಿಣಾಮಗಳೇನು ಅಂತೀರಿ? ಯಾವುದೇ ಒಂದು ಪಕ್ಷದಲ್ಲಿ ಸ್ವಲ್ಪ ಒಂದು ತಕ್ಕಮಟ್ಟಿಗೆ ಗೊಂದಲಗಳಿರ್ತವೆ. ಅದು ರಾಜಕೀಯವಾಗಿರ್ತಕ್ಕಂಥದ್ದು ಗೊಂದಲಗಳು ಡೆಫಿನೆಟ್ ಆಗಿರ್ತವೆ. ನಾನೇನು ಅದನ್ನು ಹಳ್ಳಿಗಳಿಯೋದಿಲ್ಲ. ನಾನು ಹೇಳ್ತಾ ಇದ್ದೇನೆ, ಅದು ಇದ್ದೇ ಇರುತ್ತೆ. ಅದು BJP ಇರ್ಬೋದು, JDS ಇರ್ಬೋದು, ಅಥವಾ ಕಾಂಗ್ರೆಸ್ ಇರ್ಬೋದು, ಅಥವಾ ಯಾವುದೇ ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಬೇರೆ ಯಾವುದೇ ಪಾರ್ಟಿಗಳಿರಲಿ. ಆದರೆ ವಿಚಾರ ಏನು ಅಂತ ಹೇಳಿದಾಗ ಕಾಂಗ್ರೆಸ್ನ ಇವತ್ತಿನ ನಡೆಯ ವಿಚಾರ ಏನಿದೆಯಲ್ಲ, ಇದು ಅಟ್ಲೀಸ್ಟ್ ಜನಕ್ಕೆ ಆಡಳಿತ ಕೊಡ್ತಾ ಇದೆಯಾ ಅಥವಾ ಕೊಡ್ತಾ ಇಲ್ವಾ ಅಂತಕ್ಕಂಥ ಪಾಯಿಂಟ್ ಬರ್ತದೆ. ಈಗ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹಿಂದೆ ನಾವು ನೋಡಿದ್ವಿ 2023ರಿಂದ 2026 ಜೂನ್ 3ವರೆಗೂ ಡಿ.ಕೆ. ವರ್ಸಸ್ ಸಿದ್ದರಾಮಯ್ಯ ಅಂತ ಬಂತು. ಆಗ ಜನಕ್ಕೆ ಕೊಡಬೇಕಾದಂತಹ ವ್ಯವಸ್ಥೆ ಮತ್ತು ಫೆಸಿಲಿಟೀಸು ಮತ್ತು ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸಗಳಲ್ಲಿ ಅಟ್ಟರ್ ಫೇಲ್ಯೂರ್ ಆದಂತಹದ್ದು ನಾವು ಕಂಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು 3 ಎಕ್ಸಾಂಪಲ್ ಹೇಳ್ತೀನಿ. ಜನಕ್ಕೆ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ನರ್ಸಿಂಗ್ ಇರ್ಬೋದು, ನರ್ಸ್ಗಳಿರ್ಬೋದು, ಅಥವಾ ಡಿ ಗ್ರೂಪ್ ನೌಕರರು ಇರ್ಬೋದು, ಕಾಂಟ್ರಾಕ್ಟ್ ನೌಕರರು ಇರ್ಬೋದು, ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸರ್ಕಾರದ ಇದ್ದಿದ್ದಂಥ ಗೊಂದಲ, ಆಡಳಿತ. ಅದಕ್ಕೆ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಶಾಲಾ ವ್ಯವಸ್ಥೆಯಲ್ಲಿ ಶೂ ಸಾಕ್ಸು, ಬುಕ್ಸು ಮತ್ತು ಟೆಕ್ಸ್ಟ್ ಬುಕ್ಸ್ಗಳನ್ನ ಕೊಡದೇ ಇರತಕ್ಕಂಥದ್ದು ನಿಮ್ಮ ಆಡಳಿತ ವೈಖರಿಗೆ ಹಿಡಿದಂಥ ಕನ್ನಡಿ. ನಡೆದಂತಹ ಕೊಲೆ ಮತ್ತು ನಡೆದಂತಹ ಸಾವು ನೋವುಗಳಿಗೆ ನಿಮ್ಮ ಸರ್ಕಾರಕ್ಕೆ ನಡೆದಂಥ ಕನ್ನಡಿ. ನಾನು ಈ 3 ಎಕ್ಸಾಂಪಲ್ಗಳ ಜೊತೆಗೆ ಇದಕ್ಕೆ ನಾನು 5C ಸರ್ಕಾರ ಅಂತೀನಿ, 5G ಸರ್ಕಾರ ಅನ್ನಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಆಡಳಿತದಲ್ಲಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಡ್ತು. ಕ್ರೈಸಸ್ ಕಂಪ್ಲೀಟ್ ಆಡಳಿತನೇ ಕ್ರೈಸಿಸ್ ಕೊಟ್ಟೋಯ್ತು. ಅದಾದಮೇಲೆ ಹೈ ಲೆವೆಲ್ ಕರಪ್ಷನ್, ಇನ್ಕ್ಲೂಡಿಂಗ್ ನೀವು ಯಾವ್ಯಾವ ಕೇಸಸ್ 1, 2, 3 ಆಯಿತಾ, ಅನೇಕ ಕೇಸಸ್ ಆಯಿತು. ಕಮ್ಯುನಲೈಸೇಷನ್ ಮಾತಾಡಿದ್ರೆ ಸಾಕು, ಮುಖ್ಯಮಂತ್ರಿಗಳು ನಿನ್ನ ಜಾತಿ ಯಾವುದೇ ಅಂತ ಜರ್ನಲಿಸ್ಟ್ಗಳನ್ನ ಕೇಳಿದಂತಹ ಎಕ್ಸಾಂಪಲ್ಗಳನ್ನ ನಾವು ನೋಡಿದ್ದೇವೆ. ಹಾಗೆ ಕಂಪ್ಲೀಟಾಗಿ ಸರ್ಕಾರ ಏನಾಗಿದೆ ಅಂತ ಏನಾಗಿತ್ತು ಅಂತ ಹೇಳಿದ್ರೆ, ದಿನಾನೂ ಸಹ ಇವರು
ಕ್ರಿಮಿನಲ್ಸ್ಗೆ ಇವರು ಆಕ್ಟಿವಿಟೀಸ್ಗಳನ್ನ ಮಾಡ್ಕೊಳಕ್ ಬಿಟ್ಟಿದ್ರು. ಇದು 5C ಸರ್ಕಾರ. ಅದರಿಂದಾಗಿ ಆಮೇಲೆ ಜೊತೆಗೆ ಹೋಗ್ಲಪ್ಪ ಈಗಲಾದ್ರೂ ಡಿ ಕೆ ಅವರು ಮುಖ್ಯಮಂತ್ರಿಗಳಾಗ್ಬಿಟ್ರು ಸಮಾಧಾನವಾಗಿರ್ತಾರೆ ಅಂದರೆ ಈಗ ಸಿದ್ದರಾಮಯ್ಯನವರು ಬ್ಯಾಕ್ಗ್ರೌಂಡಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇತ್ನಾಳ್ ಸರ್ ಅವರು ಕರೆಕ್ಟಾಗಿ ಹೇಳ್ತಾ ಇದ್ರು, ಯಾಕೆ ಡಿ ಕೆ ಅವರು ಮುಖ್ಯಮಂತ್ರಿ ಆಗಿದ್ದ ಕೂಡಲೇ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿ ನೀವು ಯಾವ ರೀತಿ ಅಸಮಾಧಾನನ ತೋರಿಸಿದ್ರಿ, ಕರ್ಮ ಕಮ್ಸ್ ಬ್ಯಾಕ್, ಅದಕ್ಕೆ ನಿಮಗೆ ಕರ್ಮ ವಾಪಸ್ ಬರ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ, ಇವಾಗ ನೀವು ಆಡಳಿತ ಮಾಡೋ ಕೂತ್ಕೊಂಡಿದ್ದ ಕೂಡಲೇ ನಿಮಗೆ ಒಂದು ಈ ಯಾವ ರೀತಿ ಮಳೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಮಸ್ಯೆ ಆಯಿತು, ಜೊತೆಗೆ ಈ ರೀತಿ ಮಂತ್ರಿಮಂಡಲ ಮಾಡ್ಕೊಂಡು ಬಿ ನಾಗೇಂದ್ರ ಅಂತ ಒಬ್ಬ ಪೇಮೆಂಟ್ ಗಿರಾಕಿನ ತೆಗೆದುಕೊಂಬಂದು ನೀವು ಮಂತ್ರಿ ಮಾಡಿರ್ತಕ್ಕಂಥದ್ದು, ಅಥವಾ ಕೆಲಸನೇ ಗೊತ್ತಿಲ್ಲದೆ ಇರತಕ್ಕಂಥ ಮಧು ಬಂಗಾರಪ್ಪನ ಮಂತ್ರಿ ಮಾಡಿರೋದು. ನನಗೇನು ಅನಿಸ್ತು ಅಂತ ಹೇಳಿದ್ರೆ, ವೆರಿ ಸಿಂಪಲ್, ಮುಖ್ಯಮಂತ್ರಿಗಳ ಮಗ ಆಗಿರಬೇಕು ನೀವು ಮಂತ್ರಿ ಆಗೋಕ್ಕೆ, ಇಲ್ಲಾಂದ್ರೆ ಎಷ್ಟು ಸೂಟ್ ಅದಕ್ಕೆ ನಾನು ತುಂಬಾ ಚೆನ್ನಾಗಿದೆ, ತುಂಬಾ ಎಲ್ಲ ಗುಹಾ ಅವರೇ ನಾನು ಮಾತಾಡ್ಲಿಲ್ಲ. ಗೋ ಅವರೇ ಇಲ್ಲ ನೋಡಿ, ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಲಿಸ್ಟ್ ನೋಡ್ಕೊಂಬನ್ನಿ. ಇವರು ದಿನೇಶ್ ಗುಂಡೂರಾವ್ ಅವರ ಮನೆಯವರು ತಬ್ಬು ಗುಂಡೂರಾವ್ ಅವರು ಒಂದು ತುಂಬಾ ಚೆನ್ನಾಗಿ ಆಗ್ತಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಲಿಸ್ಟ್ ಮಾಡಿ, ಆದರೂ ಸಹ ನಮ್ಮ ಗಂಡನ್ನ ಆಚೆ ಬಿಟ್ರಿ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ವಿಚಾರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಅನ್ನೋದೇ ಗೊತ್ತಿಲ್ಲ, ಸ್ವಾರ್ಥ ಅನ್ನೋದೇ ಗೊತ್ತಿರೋದು. ಯಾಕೆ ಅಂದರೆ ಈಗ ನೋಡಿ, ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಲೂ ಗೊತ್ತಿಲ್ಲ, ಆಮೇಲೆ ರಾಜ್ಯಕ್ಕೆ ಒಳ್ಳೇದು ಮಾಡಲಿಕ್ಕೆ ಯಾರನ್ನು ಬೇಕು ತೆಗೆದುಕೊಬೇಕು ಅನ್ನೋದೇ ಗೊತ್ತಿಲ್ಲ. ನೋಡಿ, ಒಬ್ಬ ಪೌರ ಕಾರ್ಮಿಕರನ್ನು ಮಗನ್ನ ನೀವು ಮಂತ್ರಿ ಮಾಡೋದಕ್ಕೆ ಅನೇಕ ಜನಗಳಿಗೆ ಅಸಮಾಧಾನ ಆಯಿತಾ. ಇದೇ ತಿಮ್ಮಾಪುರ್ಗೆ ಅಸಮಾಧಾನ ಯಾರ ಮೇಲೆ ಇರೋದು, ಇವರು ಹೆಸರು ಮಾಡ್ತಾ ಬಸಾಪುರ ಅಲ್ಲ, ಅವ್ರನ್ನ ಮಾಡಿ ಅವ್ರ ಮೇಲೆ ಅಸಮಾಧಾನ ಇರೋದು. ಇವರಿಗೆ ಅಸಮಾಧಾನ ಇರಬೇಕಾಗಿರುತ್ತಿದ್ದಂದು ಯಾರ್ದು, ನಾಗೇಂದ್ರ ಅವ್ರ ಹೆಸರನ್ನ ಹೇಳ್ತಿದ್ದಾರೆ, ಕಶ್ಯಪ್ನವ್ರ ಹೆಸರು ಹೇಳ್ತಿದ್ದಾರೆ. ಇದೆಲ್ಲ ಅಸಮಾಧಾನ ಇರೋದು ನನ್ನ ಬಿಟ್ಬಿಟ್ಟು, ನಾನು ಸೀನಿಯರ್ ಇದ್ದೀನಿ, ಅದು ನನ್ನ ಬಿಟ್ಟು ಆ ಹೊಸಬರನ್ನ ಮಾಡಿದ್ದೀರಲ್ಲ ಅಂತಕ್ಕಂತಹ ಇದನ್ನ. ಯಾಕಂದ್ರೆ ಅದಾದ್ಮೇಲೆ ಅದೇನಾದರೂ ಅವ್ರ ಹೆಸರು ಹೇಳಿದಿದ್ರೆ ಇವರಿಗೆ ಸಮುದಾಯದಲ್ಲಿ ನಾಳೆ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಈ ರೀತಿ ಅಸೂಯೆ, ಅಸಮಾಧಾನ, ಸ್ವಾರ್ಥ ರಾಜಕಾರಣ ಇರತಕ್ಕಂತಹ ಕಾಂಗ್ರೆಸ್ ಪಾರ್ಟಿ ರಾಜ್ಯಕ್ಕೆ, ದೇಶಕ್ಕೆ ಯಾವುದೇ ರೀತಿ ಒಳ್ಳೇದು ಮಾಡಿಲ್ಲ ಅಂತಕ್ಕಂಥ ಒಂದು ವಾಸ್ತವ. ಅದೇ ನಮ್ಮ ಪಕ್ಷದಲ್ಲಿ ತ್ಯಾಗ. ನಾವು ಬೇಕಾ ಬಿಟ್ಬಿಟ್ಟು ಹೊರಟೋಗ್ತೇವೆ ಅಂತಕ್ಕಂಥ ತ್ಯಾಗನ ಅನೇಕ ಜನ ಮಾಡಿದ್ದಾರೆ. ಯಡಿಯೂರಪ್ಪನವರು ಮಾಡಿದ್ದಾರೆ, ಬಿ ಶಿವಪ್ಪನವರು ಮಾಡಿದ್ದಾರೆ, ಆಮೇಲೆ ಎ.ಕೆ. ಸುಬ್ಬಯ್ಯ ತ್ಯಾಗ ಮಾಡ್ತಕ್ಕಂಥ